ಮೈ ಮೇಲೆ, ಕೆಚ್ಚಲ್ ಮೇಲೆ, ಕಿವಿನಲ್ಲಿ ಈ ಥರ ಬ್ಲಾಕ್ ಮಾರ್ಕ್ ಇತ್ತು ಅಂತಂದರೆ ಹೆವಿ ಮಿಲ್ಕ್ ಈಲ್ಡ್ ಅಂತ ನಾವು ಆರಾಮ್ಸೆ ಕಂಡುಹಿಡಿಯಬಹುದು. ಈಗ ಹೊಸದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ಇದೊಂದು ಇಂಟ್ ಅಂತ ಅನ್ಕೊಬೋದು. ಇದು ಹಳೆ ಹಸುನೇ, 2ನೇ ಸೂಲ್ಗೆ ತಗೊಬಂದಿದ್ದು. ಕೊಟ್ಟಿರೋ ದುಡ್ಡು ತೀರಾ ಕಡಿಮೆನೆ, ಆದ್ರೆ 2ರಷ್ಟು ಹಾಲು ಕರೆದಿದೆ ನನ್ನ ಹತ್ರ. ನನ್ನ ಎಕ್ಸ್ಪೆಕ್ಟೇಷನ್ ಒಂದು 8 ಲೀಟರ್ ಕರಿಬೋದು ಅಂತ ಅನ್ಕೊಂಡಿದ್ದೆ. ಇದೊಂದು 12ರಿಂದ 13 ಲೀಟರ್ ಹಾಲು ಕರೀತು. ಲಾಸ್ಟ್ ಇಯರ್ ಜುಲೈ 4ನೇ ತಾರೀಕು ಕರು ಆಗ್ತು. ಈಗ ಹಾಲು ನಿಲ್ಸಿದೀನಿ. ಒಂದು ವಾರದಿಂದ ಕೂಡ ಒಂದು ಟೈಮ್ಗೆ 7 ಲೀಟರ್ ವರೆಗೂ ಹಾಲು ಕರೆದಿದ್ದೀನಿ. ಇದರಲ್ಲಿ 7 ಮಂತ್ ಪ್ರೆಗ್ನೆಂಟ್ ಅಲ್ಲೇ ನನ್ಗೆ 7 ಲೀಟರ್ ಬರ್ತಾ ಇದೆ ಅಂತಂದ್ರೆ ಇನ್ ಕರು ಹಾಕ್ದ ಮಿಲ್ಕ್ ಈಲ್ಡ್ ಎಷ್ಟಿರ್ತದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಈ ಬಾರಿ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ 25 ಲೀಟರ್ ಮೇಲೆ ಆದ್ರೂ ಕರಿತೀನಿ. ಡಿಸೆಂಬರ್ 26ನೇ ತಾರೀಕು ಕರು ಹಾಕಿದ್ದು 122 ದಿನ ಆಗಿದೆ ಕರೆಕ್ಟ್ ಆಗಿ. ಹೆಚ್ಚು ಕಡಿಮೆ 3 ತಿಂಗಳ ಮೇಲೆ ಒಂದು 18-20 ದಿನದವರೆಗೂ ಹಾಲು ಕೊಟ್ಟೆ. ಗ್ರೋತ್ ಚೆನ್ನಾಗಿ ಬಂದಿದೆ. 4 ತಿಂಗಳು 5 ತಿಂಗಳವರೆಗೂ ಹಾಲು ಕೊಡೋರು ಇದ್ದಾರೆ. 10ರಿಂದ 12 ತಿಂಗಳಿಗೆ ಪಲಕ್ ಬರ್ತದೆ. ಕಾಫ್ ಶೋ ಇತ್ತಲ್ಲ, ಅದರಲ್ಲಿ ಫಸ್ಟ್ ಪ್ಲೇಸ್ ಆಯ್ತು. 14 ತಿಂಗಳ ಕರು ಇದು. 3 ತಿಂಗಳು ಪ್ರೆಗ್ನೆನ್ಸಿ ಇದೆ. 13 ತಿಂಗಳ ಕರು ಇದು. 2 ತಿಂಗಳು ಪ್ರೆಗ್ನೆನ್ಸಿ ಇದೆ. ನಾನು ತೀರಾ ಇತ್ತೀಚೆಗೆ ಅಂದರೆ ಮೊದಲಿಂದನೂ ಇತ್ತು, 1 ಹಸು 2 ಹಸು ಇತ್ತು. ಈಗ 5 ಹಸು 10 ಹಸುವರೆಗೂ, ಈಗ 12 ಇದೆ, ಎಲ್ಲ 11 ಇದೆ ಟೋಟಲು. ಈಗೇನಾಗ್ತಾ ಇದೆ ಅಂತಂದರೆ ನಾನು ಬದಲಾಯಿಸಲೇಬೇಕು. ಯಾಕಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಮಿಲ್ಕು ಆವ್ರೇಜಾಗಿ ಒಂದು ಲೆವೆಲ್ಗೆ ಮಿಲ್ಕ್ ಹೋಗ್ತಾ ಇದ್ದರೆ ನಮಗೂ ಟರ್ನ್ ಓವರ್ಗೆ ಹೆಲ್ಪ್ ಆಗ್ತದೆ. ಹಂಗಾಗಿ ಒಂದು ಹಾಲು ಹಸು ಕರಾವು ನಿಲ್ಲಿಸಿದ್ಮೇಲೆ ಈಗ ನೋಡಿ, ಈಗ 2 ಹಸು ಸ್ಟಾಪ್ ಮಾಡಿದ್ದೀನಿ. 2 ಹಸು ಹಾಲು ನಿಲ್ಲಿಸಿದಾಗ ನನಗೆ ಆಟೋಮೆಟಿಕ್ ಹಾಲು ಕಡಿಮೆ ಆಗ್ತದೆ, ಡೈರಿ ಸಪ್ಲೈ ಆಗೋದು. ಆವಾಗ ಏನೋ ಫೈನಾನ್ಷಿಯಲಿ ಸ್ವಲ್ಪ ಕಮಿಟ್ಮೆಂಟ್ಸ್ಗೆ ಎಲ್ಲ ತೊಂದರೆ ಆಗ್ತದೆ. ಆವಾಗ ಹೊರಗಡೆಯಿಂದ ಹಸು ತರಬೇಕಾಗ್ತದೆ. ಏನು ತುಂಬ ಆಗಿರೋದು, ಇನ್ನೇನು ಹತ್ತಿರದಲ್ಲಿ ಕರು ಹಾಕೋ ಅಂಥದ್ದು ಅಥವಾ ಕರು ಹಾಕಿರೋ ಅಂಥ ಹಸುನ. ಈಗಾಗಲೇ ಹೇಳಿದ್ನಲ್ಲ, ನಾನು ಡಿಸೆಂಬರಲ್ಲಿ ಹಾಲು ಕಡಿಮೆ ಆಯ್ತು, 20 ಲೀಟ್ರ್ ಹೋಗ್ತಾಯಿತ್ತು ಒಂದು ಟೈಮ್ಗೆ. ಆವಾಗ ಆ ಹಸು 1,65,000 ಕೊಟ್ಟು ಆ ಹಸು ತಗೊಬಂದೆ. ಹಳೆ ಹಸು ಇದೆ ಅಂದರೆ ಮಾರೋದು ಅಥವಾ ಹೊಸ ಹಸು ತಗೊಬರೋದು ಅದು ಕಾಮನ್. ಈಗ ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ಹಾಲು ನಮಗೆ ಕಂಟಿನ್ಯೂಸ್ ಆವ್ರೇಜ್ ಒಂದು ಲೆವೆಲಲ್ಲಿ ಹೋಗ್ತಾ ಇದ್ರೆ, ಹೋಗ್ಬೇಕು ಅಂತಂದರೆ ಒಂದು ಹಸು ಕೊಡೋದು, ಒಂದು ಹಸು ತರೋದು, ಅದೆಲ್ಲ ಕಾಮನ್. ಅದು ಸದ್ಯಕ್ಕೆ ನೋಡಿ, ಇದು ಹೊಸ್ದಾಗಿ ಬಂದಿರೋದು ಒಂದು 15 ದಿನ ಆಯಿತು. ಇದು ಹಳೆ ಹಸುನೇ, 2ನೇ ಸೂಲ್ಗೆ ತಗೊಬಂದಿದ್ದು. ಇದು ಹೇಳ್ಬೇಕಂತಂದರೆ ನಾನು ಬರೀ ಇದಕ್ಕೆ ಕೊಟ್ಟಿರೋ ದುಡ್ಡು ತೀರಾ ಕಡಿಮೆನೆ. ಅದು ದುಡ್ಡಿಗೆ ಆದರೆ 2ರಷ್ಟು ಹಾಲು ಕರೆದಿದೆ ನನ್ನ ಹತ್ರ. ಜೂನಲ್ಲಿ, ಲಾಸ್ಟ್ ಇಯರ್ ಜೂನಲ್ಲಿ ತಗೊಬಂದಿದ್ದು. ಜುಲೈ 4ನೇ ತಾರೀಕು ಇದು ಕರು ಆಗ್ತು. ಲಾಸ್ಟ್ ಇಯರ್ ಜುಲೈ 4ನೇ ತಾರೀಕು ಕರು ಆಗ್ತು. ನನ್ನ ಎಕ್ಸ್ಪೆಕ್ಟೇಷನ್ ಒಂದು 8 ಲೀಟ್ರ್ ಕರಿಬೋದು ಅಂತ ಅಂದ್ಕೊಂಡಿದ್ದೆ. ಇದೊಂದು 12ರಿಂದ 13 ಲೀಟ್ರ್ ಹಾಲು ಕರೀತು. ಈಗ ಹಾಲು ನಿಲ್ಲಿಸಿದ್ದೀನಿ. ಲಾಸ್ಟ್ ಮಂತ್ ಕೂಡ ನಾನು ಒಂದು ಟೈಮ್ಗೆ, ಅಂದರೆ ಇನ್ನೇನು ಹಾಲು ನಿಲ್ಲಿಸ್ಬೇಕು, ಈಗ 1 ವಾರ ಆಯಿತು ಹಾಲು ನಿಲ್ಲಿಸಿ. 1 ವಾರದಿಂದ ಕೂಡ ಒಂದು ಟೈಮ್ಗೆ 7 ಲೀಟ್ರ್ವರೆಗೂ ಹಾಲು ಕರೆದಿದ್ದೀನಿ ಇದರಲ್ಲಿ. ಈಗ ಆ ಥರ ಹಾಲು ಬರಬೇಕು ಅಂತಂದರೆ, ಈಗ ನನಗೆ 7 ಮಂತ್ ಪ್ರೆಗ್ನೆಂಟಲ್ಲೇ ನನಗೆ 7 ಲೀಟ್ರ್ ಬರ್ತಾ ಇದೆ ಅಂತಂದರೆ ಇನ್ನು ಕರು ಹಾಕ್ದಂಗೆ ಅದು ಆ ಮಿಲ್ಕ್ ಈಲ್ಡ್ ಎಷ್ಟಿರ್ತದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ನನಗೆ ಇದು ಅಂದರೆ ಈ ಬಾರಿ ಎಕ್ಸ್ಪೆಕ್ಟೇಷನ್ ಏನಂತಂದರೆ ಒಂದು 30 ಲೀಟ್ರ್ ಎಕ್ಸ್ಪೆಕ್ಟೇಷನ್ ಇದೆ. ಟ್ರೈ ಮಾಡೋಣ ಅಂತಿದ್ದೀನಿ. ಮಿನಿಮಮ್ ಒಂದು 25 ಲೀಟ್ರ್ ಮೇಲೆ ಆದರೂ ಕರಿತೀನಿ. ನಿಮಗೆ ಆಗಲೇ ಹೇಳಿದ್ನಲ್ಲ, ಅಲ್ಲೊಂದು ಚಿಕ್ಕದು ಒಂದು ಹಸು 2ನೇ ಸೂಲ್ದು 17-18 ಲೀಟ್ರ್ ಕರೀತಾ ಇದೆ ಅಂತ. ನೆಕ್ಸ್ಟ್ ಜನವರಿಗೆ ಆಗಲ್ಲ, 27 ಜನವರಿಗೆ ಆಗಲ್ಲ, 28 ಜನವರಿಗೆ 99% ಈ ಹಸು ಮತ್ತು ಆ ಹಸು ಕಾಂಪಿಟೇಷನಲ್ಲಿ ಪ್ರೈಸ್ ತಗೊತೀನಿ. ನನಗೆ ಆ ಹೋಪ್ ಇದೆ. ಟ್ರೈ ಮಾಡ್ತೀನಿ, ನೋಡೋಣ. ಆ ಟೈಮ್ಗೆ ಅದು ಫಲ ಆಗಿ ರೆಡಿ ಆದರೆ ಟ್ರೈ ಮಾಡ್ತೀನಿ. ಇದು ಹೊಸ್ದಾಗಿ ತೊಗೊಬಂದಿದ್ದು ಒಂದು 15 ದಿನ ಆಯಿತು ತೊಗೊಬಂದು. ಮೊನ್ನೆ ಇವತ್ತಿಗೆ ಒಂದು ಕರೆಕ್ಟಾಗಿ 14 ದಿನ ಆಯಿತು. ಇದು ಹಾಲು ನಿಲ್ಲಿಸಿದ್ದೀನಿ. ಇದು ಒಂದು ಟೈಮ್ಗೆ ಈಗ ಒಂದು 5 ಲೀಟ್ರ್ ಬರ್ತಾಯಿದೆ. ಒನ್ ಟೈಮ್ ಕರಿತಾ ಇದ್ದೀನಿ. ಇನ್ನೊಂದು 15 ಡೇಸಲ್ಲಿ ಫುಲ್ ಡ್ರೈ ಮಾಡ್ತೀನಿ. ಇನ್ನು ಇದೆಲ್ಲ ಕರುಗಳು. ಇದು ನೋಡಿ, ಇದು ಹೇಳಿದ್ನಲ್ಲ, ಇದು 4 ತಿಂಗಳು ಕರು. ಡಿಸೆಂಬರ್ 26ನೇ ತಾರೀಕು ಕರು ಹಾಕಿದ್ದು. 4 ತಿಂಗಳ ಮೇಲೆ ಇವತ್ತೆಷ್ಟು 30 ಅಲ್ಲ, 4 ತಿಂಗಳ ಮೇಲೆ 2 ದಿನ ಆಗಿದೆ. ಅಲ್ಲಿಗೆ 122 ದಿನ ಆಗಿದೆ ಕರೆಕ್ಟಾಗಿ. ಹೇಳಿದ್ನಲ್ಲ, ಕಾಂಪಿಟೇಷನಲ್ಲಿ ವಿನ್ ಆಯಿತು ಅಂತ, ಅದ್ರದ್ದು ಕರು. ಗ್ರೋತ್ ಚೆನ್ನಾಗಿದೆ. ಈಗ ಆ್ಯಕ್ಚುಲಿ ಒಂದು 12 ಡೇಸ್ ಆಯಿತು ಹಾಲು ನಿಲ್ಲಿಸಿ. ಹೆಚ್ಚು ಕಡಿಮೆ 3 ತಿಂಗಳ ಮೇಲೆ ಒಂದು 18-20 ದಿನದವರೆಗೂ ಹಾಲು ಕೊಟ್ಟೆ. ಗ್ರೋತ್ ಚೆನ್ನಾಗಿ ಬಂದಿದೆ. ಇನ್ನೊಂದು 99% ಇನ್ನೊಂದು 6 ತಿಂಗಳಿಗೆ ಇದು ಫಲಕ್ಕೆ ಬಂದ್ಬಿಡುತ್ತೆ. 10ರಿಂದ 12 ತಿಂಗಳಿಗೆ ಫಲಕ್ಕೆ ಬರ್ತದೆ. ಇದು ಹೊಸ್ದಾಗಿ ತೊಗೊಬಂದಿದ್ದು ಕರು ಇದು. ಅದ್ರ ಜೊತೇಲಿ ಇದು ಹೊಸ್ದಾಗಿ ತೊಗೊಬಂದಿದ್ದು ಅನ್ನೋದಕ್ಕಿಂತ ಇದು ನನ್ನ ಮಗಳಿಗೆ ಅವ್ರ ಅಜ್ಜಿ ಗಿಫ್ಟ್ ಕೊಟ್ಟಿರೋದು. ಅಲ್ಲೊಂದು ಹಸು ನೋಡಿದ್ರಿ, 2ನೇ ಹಸು ಬ್ಲ್ಯಾಕ್ ಹಸು, ಸೆಕೆಂಡ್ ಲ್ಯಾಕ್ಟೇಷನ್ದು. ಈಗ ಒಂದು 10-15 ಡೇಸ್ ಆಯಿತು ಕರು ಹಾಕಿ ಅಂತ ಹೇಳಿದ್ನಲ್ಲ, ಆ ಹಸು ಮತ್ತು ಈ ಕರು ಎರಡು ಒಂದೇ ಕಡೆದು. ಅದು ನನ್ನ ದೊಡ್ಡ ಮಗಳಿಗೆ ಗಿಫ್ಟ್ ಕೊಟ್ಟಿರೋದು, ಇದು ಚಿಕ್ಕ ಮಗಳಿಗೆ ಗಿಫ್ಟ್ ಕೊಟ್ಟಿರೋದು. ಆಮೇಲೆ ಇದು ನೋಡಿ, ಇನ್ನೊಂದು ಇದರಲ್ಲಿ ಏನು ಹೇಳ್ತೀನಿ ಅಂತಂದರೆ,
ಹಾಲು ಮಿಲ್ಕ್ ಈಲ್ಡ್ ಯಾವ ಹೆಚ್ಚಾಗಿ ಕೊಡ್ತವೆ ಅಂತ ನಿಮಗೆ ಒಂದು ಹೊಸ್ದಾಗಿ ಹಸು ಸಾಕೋರ್ಗೆ ಏನು ಹೇಳ್ಬೋದು ಅಂತಂದರೆ, ನೋಡಿ ಈ ಥರ ಬ್ಲ್ಯಾಕ್ ಮಾರ್ಕ್ ಇರ್ತದೆ ಹಸುನಲ್ಲಿ. ಈ ಥರ ಬ್ಲ್ಯಾಕ್ ಮಾರ್ಕ್ ಇದ್ದಾಗ ನೀವು ಆಗ ಈಸಿಯಾಗಿ ಕಂಡುಹಿಡಿಬೋದು. ಈ ಥರ ಬ್ಲ್ಯಾಕ್ ಮಾರ್ಕು ಮೈ ಮೇಲೆ, ಕೆಚ್ಚಲ ಮೇಲೆ, ಕಿವಿನಲ್ಲಿ ಈ ಥರ ಬ್ಲ್ಯಾಕ್ ಮಾರ್ಕ್ ಇತ್ತು ಅಂತಂದರೆ ಹೆವಿ ಮಿಲ್ಕ್ ಈಲ್ಡ್ ಅಂತ ನಾವು ಆರಾಮ್ಸೆ ಕಂಡುಹಿಡಿಬೋದು. ಈಗ ಹೊಸ್ದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ಇದೊಂದು ಇಂಟ್ ಅಂತ ಅನ್ಕೊಬೋದು. ಇದು ನೋಡಿ, ಇದು ಮನೆಯಲ್ಲೇ ಹುಟ್ಟಿದ್ದು ಕರು, ಅಂದರೆ ಇವೆರಡೂ ಮನೆಯಲ್ಲೇ ಹುಟ್ಟಿದ್ದು. ಇದು ಈಗ ಲಾಸ್ಟು ಡಿಸೆಂಬರ್ 16ನೇ ತಾರೀಕು ಕರು ಹಾಕಿದ್ದು. ಮೊನ್ನೆ ಇದು ಕಾಂಪಿಟೇಷನ್ ತೊಗೊಂಡೋಗಿದೆ, ಇಟ್ಕೊಂಡೋಗಿದೆ. ಒಂದು ವರ್ಷದೊಳಗಡೆ ಏನೋ ಕಾಫ್ ಶೋ ಇತ್ತಲ್ಲ, ಅದರಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಈಗ ಪ್ರೆಸೆಂಟು ಅಂದರೆ ಫೆಬ್ರವರಿ, ಈಗ ನಾಳೆ 4ನೇ ತಾರೀಕು ಬಂದರೆ 3 ತಿಂಗಳು ಕಂಪ್ಲೀಟ್ ಆಗ್ತದೆ. ಇದು ಒಟ್ಟು 14 ತಿಂಗಳು ಕರು. ಇದು 14 ತಿಂಗಳ ಕರುವಿಗೆ 3 ತಿಂಗಳು ಪ್ರೆಗ್ನೆನ್ಸಿ ಇದೆ. ಕರು ನೀಟಾಗಿ ಸಾಕಿದ್ರೆ ನಮಗೆ ಕೆಲವ್ರು ಹೇಳ್ತಾರಲ್ಲ 2 ವರ್ಷ ಆದರೂ ಫಲಕ್ಕೆ ಬರಲ್ಲ. ಯಾಕೆ ಆ ಥರ ಫಲಕ್ಕೆ ಬರಲ್ಲ ಅಂತಂದರೆ, ನಾವು ಕರು ಇದ್ದಾಗ ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಇನ್ ದ ಸೆನ್ಸ್ ನೀಟಾಗಿ ಮೇಂಟೈನ್ ಅಂತಂದರೆ ಅದಕ್ಕೆ ಸಾಕಷ್ಟು ಹಾಲು ಕೊಡಬೇಕು. ಈಗ ನೋಡಿ, ಅದು ಹೇಳಿದ್ನಲ್ಲ, ನಾನು 3 ತಿಂಗಳ ಮೇಲೆ 20 ದಿನ ಹಾಲು ಕೊಟ್ಟಿದ್ದೀನಿ ಅಂತ. 4 ತಿಂಗಳು 5 ತಿಂಗಳವರೆಗೂ ಹಾಲು ಕೊಡೋರು ಇದ್ದಾರೆ. ನಾನು ಅದಕ್ಕೆ ಕೊಟ್ಟಿರೋದು ಬರೀ 3 ಲೀಟ್ರ್ ಒನ್ ಟೈಮ್ಗೆ, ಅಂದರೆ ಎರಡು. ಆಮೇಲೆ ಇದು ಇನ್ನೊಂದೇನಂತಂದರೆ, ಇದಕ್ಕೆ ಒಂದು ದಿನಕ್ಕೆ ನಾನು 4 ಟೈಮ್ ಹಾಲು ಕೊಡ್ತಾಯಿದ್ದೆ, ಅಂದರೆ 2 ಲೀಟ್ರು. ಇದ್ರ ತಾಯಿ ಅಲ್ಲಿ ನೋಡಿದ್ರಲ್ಲ, ಲಾಸ್ಟ್ ಇಯರ್ 2nd ಪ್ಲೇಸ್ ವಿನ್ ಆಗಿತ್ತು ಅಂತ. ಅದು ತೊಟ್ಟು ಸ್ವಲ್ಪ ನರ ವೀಕ್ ಇದೆ, ಮಲಗಿದ್ರೆ ಹಾಲು ಹೋಗ್ತದೆ, ಅಂದರೆ ಹಾಲು ಲೀಕ್ ಆಗ್ತದೆ. ಹೊಸ್ದಾಗಿ ಕರು ಹಾಕಿದಾಗ ಮಿಲ್ಕ್ ಜಾಸ್ತಿ ಇರೋದ್ರಿಂದ ನಾನು ಒಂದು ದಿನಕ್ಕೆ 4 ಟೈಮ್ ಹಾಲು ಕರಿತಿದ್ದೆ. ಅಂದರೆ ಹಾಲು ಕರೆದ್ಬಿಟ್ಟು ಕರುಗೆ ಎಷ್ಟು ಬೇಕೋ ಅಷ್ಟು ಒಂದು 2 ಲೀಟ್ರ್ ಹಾಲು ಕರ್ಕೊಂಡು 4 ಟೈಮ್ ಹಾಲು ಇಡ್ತಾಯಿದ್ದೆ. ಸೊ ಹಂಗಾಗಿ ಗ್ರೋತ್ ಚೆನ್ನಾಗಿ ಬಂತು ನನಗೆ. ಇದು 10-11 ತಿಂಗಳಿಗೆಲ್ಲ ಇನ್ಸುಮಿನೇಷನ್ ಮಾಡಿಸಿದೆ. 11 ತಿಂಗಳಿಗೆ ಈಗ 14 ತಿಂಗಳು 3 ತಿಂಗಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಇನ್ನೊಂದು ಈ ಕರು ನೋಡಿ, ಇದು ಮನೇಲಿ ಹುಟ್ಟಿದೆ. ಇದು 13 ತಿಂಗಳ ಕರು. ಇದು 2 ತಿಂಗಳು ಪ್ರೆಗ್ನೆನ್ಸಿ ಇದೆ. ಇದು ಜರ್ಸಿ ಆ್ಯಕ್ಚುಲಿ. ಆಗಲೇ ಹೇಳಿದ್ನಲ್ಲ, ಒಂದು 2nd ಲ್ಯಾಕ್ಟೇಷನ್ ಒಂದು 17-18 ಲೀಟ್ರ್ ಹಾಲು ಕರೀತದೆ ಅಂತ. ಅದ್ರ ಕರು ಮೊದಲನೇ ಕರು ಇದು. ಏನು ಮಾರ್ಚ್ 20ನೇ ತಾರೀಕು ಹುಟ್ಟಿದ ಕರು ಇದು. ಇದು ಈಗ 2 ತಿಂಗಳು, ನಾಳೆ 2ನೇ ತಾರೀಕು ಬಂದರೆ 2 ತಿಂಗಳು ಕಂಪ್ಲೀಟಾಗಿ 3 ತಿಂಗಳಿಗೆ ಹೋಗ್ತದೆ. 99% ಅದು ಕನ್ಫರ್ಮ್ ಆಗಿರುತ್ತೆ.